ಪ್ರಿಯಾ ಬೇಬಿ, ತಗೋ ಇದನ್ನ. ಈ ಗಿಫ್ಟು ನಿನಗೋಸ್ಕರ. ಹಾ ಬೇಬಿ, ಇದೆಲ್ಲ ನಿನ್ಗೆ ಅಂತಾನೆ ತಂದಿದ್ದು. ಅಲ್ಲಮ್ಮ, ನಾನು ಪ್ರಿಯಂಗೋಸ್ಕರ ಏನು ತಂದ್ರು ನೀನ್ ಸಸ್ಪೆನ್ಸ್ ಆಗಿರೋದಕ್ಕೆ ಬಿಡಲ್ಲ. ಓ ನೋ, ಏನ್ ಮಾಡ್ಲಿ ನಾನು? ಮಿಸ್ ಆಗಿ ಬಂತು. ಯಾಕೆ ಬರಲ್ಲ ಹೇಳು? ನಿನ್ ಬಾಯಲ್ಲಿ ಒಂದ್ ಮಾತಾದ್ರೂ ನಿಂತ್ಕೊಳತ್ತಾ? ನೀನ್ ಇದೇ ಬುಕ್ ಅಲ್ವಾ ಕೇಳಿದ್ದು? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಮ್ಮ. ಸರಿ ಪುಟ, ಈಗ ನೀನು ಈ ಬುಕ್ಕಲ್ಲಿ ಒಂದ್ ಪ್ಯಾರನ ಓದಿ ನಮ್ಗೆ ಹೇಳು. ಎಸ್ ಮಗಳೇ, ದಿನ ನಿಮ್ಮಪ್ಪ ನನಗೆ ಕತೆ ಹೇಳಿ ಮಲಗಿಸ್ತಿದ್ದ ಅಲ್ವಾ? ಹಾ. ಆದ್ರೆ ಇವತ್ತು ನಿನ್ ದಿನ. ನೀನ್ ನಮ್ಗೆ ಕತೆನ ಹೇಳ್ಬೇಕು. ಕಮಾನ್ ಕಮಾನ್, ಹೇಳು ಬೇಗ. ಇದು ತುಂಬಾ ವರ್ಷಗಳ ಹಿಂದಿನ ಮಾತು. ಕಲ್ಬುರ್ಗಿ ಅನ್ನೋ ಊರಲ್ಲಿ ಒಬ್ಬ ಜಾದೂಗಾರ ಆಡಳಿತ ಮಾಡ್ತಿದ್ದ. ಅವನ ಹೆಸರು ಗೋಗಾ. ಗೋಗಾ ಒಬ್ಬ ಒಳ್ಳೆ ಜಾದೂಗಾರ ಆಗಿದ್ದ. ಅವನ ಎಲ್ಲಾ ಶಕ್ತಿಗಳು ಅವನ ಅದೃಷ್ಟದ ಜೊತೆ ಸೇರಿತ್ತು. ಆದ್ರೆ ಗೋಗನ್ ಒಳ್ಳೆತನ ಜನರಿಗೆ ಚೂರು ಗೊತ್ತಾಗ್ತಿರ್ಲಿಲ್ಲ. ಪೇರು ಅನ್ನೋಳು ಗೋಗಾನ ಜಾದೂನ ಕಿತ್ಕೊಂಡು ಗುಡುಗುಡ್ಗನ್ನ ಅಂತ ಹೇಳ್ಕೊಂಡು ಆ ಊರ್ನ ಕಬ್ಜಾ ಮಾಡ್ಬೇಕು ಅಂತ ಅನ್ಕೊಂಡ್ಲು. ನೀನ್ ಚೇರ್ ಮೇಲೆ ಕೂತ್ಕೊಳ್ಳಲ್ಲ ಅಲ್ವಾ? ಹಾಗಾದ್ರೆ ಇವತ್ತು ನಾನ್ ಚೇರ್ ಮೇಲೆ ಕೂತ್ಕೊಂತೀನಿ. ಇವತ್ತು ನಾನ್ ನಿನ್ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಓಕೆ? ಇಲ್ಲಿ ನೋಡು, ನಾನ್ ನಿನ್ ಚೇರ್ ಮೇಲೆ ಕೂತ್ಕೊಂಡಾಯ್ತು. ಇವಾಗ ನಾನೀಗ ನಿನ್ ಬ್ರೇಕ್ಫಾಸ್ಟ್ ನ ಮಾಡ್ತೀನಿ. ಮೊದಲು ಇದ್ರ ಸ್ಮೆಲ್ ನೋಡೋಣ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ಈಗ ತಿಂತೀನಿ ನೋಡು. ಈಗ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಬಾಯಲ್ಲಿ ಹಾಕೊಳ್ತೀನಿ. ಅಪ್ಪ, ಅಯ್ಯೋ, ಏನಾಯ್ತು? ನಾವೆಲ್ಲರೂ ತಿಂಡಿ ತಿಂತಾ ಇದ್ವಿ. ಚಂಕಿ ಡೈಲಿ ಬರೋ ಹಾಗೆ ಊಟಕ್ ಬಂದ. ಅವ್ರಪ್ಪ ಅವ್ನ್ ಕೂತ್ಕೊಳ್ಳೋ ಚೇರಲ್ಲಿ ಕೂತ್ಕೊಂಡು ತಿಂಡಿ ತಿನ್ನಕ್ ಶುರು ಮಾಡಿದ್ರು. ಅವ್ರನ್ನ ನೋಡ್ಕೊಂಡು ಇವನು ತಿನ್ನಕ್ ಶುರು ಮಾಡ್ದ. ತಕ್ಷಣ ಅವರು ಮಾಯ ಆಗ್ಬಿಟ್ರು. ಸ್ಟ್ರೇಂಜ್. ಹೌದು, ಯಾವ ಸೀಕ್ವೆಲ್ ಅದು? ಇದೇ ಚೇರು. ಇದು ನನ್ ಚೇರು. ಅಪ್ಪ ಈ ಚೇರ್ ಮೇಲೆ ಕೂತಿದ್ರು. ದೆವ್ವ ಅಪ್ಪನ ಎತ್ಕೊಂಡೋಯ್ತು. ದೆವ್ವನ? ಹಾಗಾದ್ರೆ ಮಗು ಆ ದೆವ್ವನ ಮುಂಚೆ ನೋಡಿದ್ಯಾ? ಇಲ್ಲ, ಆದ್ರೆ ಒಬ್ರು ಮಾಯ ಆದ್ರೆ ಅವ್ರನ್ನ ದೆವ್ವ ತಾನೇ ಎತ್ಕೊಂಡೋಗೋದು. ಇಲ್ಲ, ನಾನ್ ನಿಮಗ್ ಹೇಳ್ತೀನಿ. ಇವ್ರಪ್ಪ ಚೇರ್ ಮೇಲೆ ಕೂತ್ಕೊಂಡು ತಿಂಡಿ ತಿಂತಿದ್ರು. ಆವಾಗ ಭೂಕಂಪ ತರ ಆಯ್ತು. ಅವ್ರು ತಕ್ಷಣ ಮಾಯ ಆಗ್ಬಿಟ್ರು. ನೀನ್ ಬಾ ಪುಟ. ಮೇಡಮ್, ನಿಮಗೆ ಗೊತ್ತಾಯ್ತಾ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತ? ಏನ್ ಮಾಡ್ತಾ ಇದೀವಿ ಅಂದ್ರೆ ಕಿಡ್ನಾಪಿಂಗ್ ಕೇಸು ಇನ್ವೆಸ್ಟಿಗೇಟ್ ಮಾಡ್ತಿದೀವಿ. ಕಿಡ್ನಾಪ್ ಕೇಸ್, ಮಿಸ್ಸಿಂಗ್ ಪರ್ಸನ್. ನೀರ್ ಬೇಕಾ? ನೋ ಥ್ಯಾಂಕ್ಸ್. ಇದರರ್ಥ ಅವರು ಈ ಚೇರ್ ಮೇಲೆ ಕೂತ್ಕೊಂಡ್ರು, ಭೂಕಂಪ ಆಯ್ತು, ವ್ಯಕ್ತಿ ಮಾಯ ಆದ. ಹಾ, ಅದಕ್ಕೆ ಅಂದ್ರೆ ಭೂಕಂಪ ಆಗೇ ಇಲ್ಲ. ಇವತ್ತು ಸಂಡೇ ನಾವು ಟೈಮ್ ಪಾಸ್ ಮಾಡ್ತಾ ಇದೀವಿ. ಸರಿ, ಹಾಗಾದ್ರೆ ನೀನೇ ಹೇಳು, ನಿನ್ ಪ್ರಕಾರ ಇಲ್ಲೇನ್ ನಡೆದಿದೆ? ಇವ್ರು ತಪ್ಪಾಗಿ ಯಾವುದೋ ನಶೆ ಮಾಡಿರ್ತಾರೆ. ಚಿಂಕಿ ಅವರ ಅಪ್ಪ ಮಾರ್ನಿಂಗ್ ವಾಕಿಂಗ್ ಹೋಗಿದ್ದಾರೆ. ನಾವಿಲ್ಲಿ ಸಂಡೇ ಟೈಮ್ ಪಾಸ್ ಮಾಡ್ತಾ ಇದೀವಿ. ಬನ್ನಿ ಹೋಗೋಣ. ಇಡೀ ಊರಲ್ಲಿ ಭೂಕಂಪ ಬರ್ಲಿಲ್ಲ, ಆದ್ರೆ ಇಲ್ಲಿ ಮಾತ್ರ ಬಂತು. GSI ರಿಪೋರ್ಟ್ ಪ್ರಕಾರ ಇಲ್ಲಿ 6.2 ರಿಕ್ಟರ್ ಭೂಕಂಪ ಆಗಿದೆ. ನೀವು ಸೂಪರ್ ಕಾಪ್ಸ್ ಅಲ್ವಾ? ನೀವು ನಮ್ಮ ಅಪ್ಪನ್ನ ಮತ್ತೆ ಕರ್ಕೊಂಬರ್ತೀರಾ? ಹಾ ಪುಟ, ಖಂಡಿತ ಕರ್ಕೊಂಬರ್ತೀವಿ. ಆದ್ರೆ ಒಂದ್ ವಿಷಯ ಮಾತ್ರ ಗೊತ್ತಾಗ್ಬೇಕು. ಆ ಭೂತ ಯಾರು ಮತ್ತೆ ನಿಮ್ಮಪ್ಪನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ. ನೀವು ನಿಮ್ ಗನ್ನಿಂದ ಶೂಟ್ ಮಾಡ್ತೀರಾ ಅಲ್ವಾ? ಪಕ್ಕ ಶೂಟ್ ಮಾಡ್ತೀವಿ. ಪ್ರಾಮಿಸ್? ಪ್ರಾಮಿಸ್. ಮಗು, ಇವತ್ತು ನಿಮ್ಮ ಮನೇಲಿ ನಿಮ್ಮ ಅಮ್ಮ ಬಿಟ್ಟು ಬೇರೆ ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ. ಸರಿ ಪುಟ, ನೀನ್ ಇಲ್ಲೇ ನಿಮ್ಮ ಮಮ್ಮಿ ಜೊತೆ ಇರು, ಮೇಲ್ ಬರ್ಬೇಡ, ಓಕೆ? ಏಯ್, ಹ್ಯಾಂಡ್ಸ್ ಅಪ್. ಕೈ ಮೇಲೆ ತೋಂದೆ ಎತ್ತೋ. ಕೆಲ್ಸ ಕೊಟ್ಟಾಗ ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಸಿಹಿ ಸಿಹಿ, ಮಾಡಿಲ್ಲ ಅಂದ್ರೆ ಜೀವನ ಪೂರ್ತಿ ಕಹಿ.
ಏಯ್ ಏನಿದು? ಏ ನಾನು ಅಂಥದ್ದನ್ನ ಏನು ಹೇಳಿದೆ ನೋಡಿ ನಿಮ್ಗೆ ಈಗ ಮುಚ್ಚು ಬಾಯ್. ಯಾರೋ ನೀನು ಇಲ್ಲೇನ್ ಮಾಡ್ತಿದ್ಯಾ? ಈ ಈ ಜಗತ್ತಲ್ಲಿ ಎರಡು ಸೇರಿದ್ರೆ 4 ಆಗುತ್ತೆ. ಏನ್ ಬೊಗಳ್ತಾ ಇದ್ಯಾ ನೀನು? ಇವನ್ಗೆ 2 ಬಾರ್ಸೋವರೆಗೂ ಬಾಯ್ ಬಿಡಲ್ಲ. ಏಯ್ ಅಯ್ಯೋ ಅಯ್ಯೋ ಏನಾಯ್ತು ಅಣ್ಣ? ನಾನು ಅಂಥದ್ದೇನು ಮಾಡಿದೆ? ಹೀಗೆ ಮಾಡ್ತಿದ್ದೀರಲ್ಲ. ಏಯ್ ಆಕ್ಟರ್, ನಿಲ್ಸು ನಿನ್ನ ನಾಟಕನ. ಓಯ್ ಏಯ್ ಸಾಕ್ ನಿನ್ ಡ್ರಾಮಾ. ಓಯ್ ಓಯ್ ಮಲ್ಕೊಂಡ್ಬಿಟ್ಟನಲ್ಲ ಇವನು. ಇವನನ್ನ ಹೆಡ್ ಕ್ವಾರ್ಟರ್ಸ್ ಕರ್ಕೊಂಡು ಹೋಗೋಣ. ಅಲ್ಲೇ ಇವನನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ನಿನ್ನ ಹೆಸರೇನು? ಹೆಸರು ಹೇಳ, ಮುಖವಾಡ ಬದಲಾಯಿಸ್ಲ. ಈ ಪ್ರಪಂಚದಲ್ಲಿ ಯಾರಿಗೆ ಹೆಸರಿದೆಯೋ ಅವ್ರಿಗೆ ಕೆಲಸ ಇಲ್ಲ, ಕೆಲಸ ಇರೋವ್ರಿಗೆ ಅವ್ರಿಗೆ ಹೆಸರೇ ಇರೋದಿಲ್ಲ. ಹೆಸರಿದ್ರೆ ಕೆಲಸ ಇರೋದಿಲ್ಲ, ಮತ್ತೆ ಕೆಲಸ ಇದ್ರೆ ಹೆಸರಿರೋದಿಲ್ಲ. ನನ್ನ ಹತ್ರ ಸ್ಪಷ್ಟವಾಗಿ ಹೇಳು, ನಿನ್ನ ನಿಜವಾದ ಹೆಸರೇನು, ನೀನ್ ಎಲ್ಲಿಂದ ಬಂದೆ ಅಂತ. ನಿಜ ಹೇಳೋದ್ರಿಂದ ನನ್ಗೇನ್ ಸಿಗುತ್ತೆ? ನಿಜ ಹೇಳೋದ್ರಿಂದ ಏನ್ ಸಿಗುತ್ತೆ? ಓ ಸರ್, ಡೋಂಟ್ ಮೈಂಡ್, ಐ ಆಮ್ ರಿಯಲಿ ಸಾರಿ. ನಿಜ ಹೇಳಿದ್ರೆ ಏನ್ ಸಿಗುತ್ತೆ? ಸರಿ ಸರಿ, ಬಿ ಫ್ರೆಂಡ್ಲಿ. ನಿಜ ಹೇಳೋದ್ರಿಂದ ಏನಾಗುತ್ತೆ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಗೂಗಾ. ಮಿಸ್ಟರ್ ಗೋಗಾ. Yes. ಮತ್ತೆ ನೀನು ಎಲ್ಲಿನವನು? ಹೋಗೋದು ಬರೋದು ಅಂತ ಇದ್ದಿದ್ದೆ ರಾಜ್ಕುಮಾರ. ಒಬ್ರಲ್ಲ ಒಬ್ರು ಈ ಪ್ರಪಂಚಕ್ಕೆ ಬರ್ತಾನೆ ಇರ್ತಾರೆ, ಒಬ್ರಲ್ಲ ಒಬ್ರು ಈ ಪ್ರಪಂಚದಿಂದ ಹೋಗ್ತಾ ಇರ್ತಾರೆ. ದಿಸ್ ಈಸ್ ಫಾರ್ ಯು ಸರ್. ಅರ್ಥ್ಕ್ವೇಕ್ ಚೇರ್. ನೈಸ್. ಇಲ್ಲ, ಇದನ್ನ ಕಿಡ್ನ್ಯಾಪಿಂಗ್ ಚೇರ್ ಅಂತ ಕರಿಬೇಕಾ? ಮನುಷ್ಯ ಕೂತ್ಕೊಂಡು ಕೊಡ್ತಾನೆ ಮತ್ತೆ ಮಾಯ ಆಗ್ತಾನೆ. ನಂಬಕ್ಕಾಗ್ತಿಲ್ಲಲ್ಲ ನಿನ್ಗೆ? ನಾನು ನಂಬ್ತಿರ್ಲಿಲ್ಲ. ಆದರೆ ಕೆಲವು ವರ್ಷಗಳಿಂದ ನನಗಾಗಿರೋ ಎಕ್ಸ್ಪೀರಿಯನ್ಸಿಂದ ನನಗೂ ನಂಬಿಕೆ ಬರ್ತಾ ಇದೆ ದಟ್ ಎನಿಥಿಂಗ್ ಇಸ್ ಪಾಸಿಬಲ್. ಏನು ಬೇಕಾದರೂ ಆಗ್ಬೋದು. ನೀನೇ ನಂಬ್ಕೋ, ಆದರೆ ನಾನು ನಂಬೋದು ಸ್ವಲ್ಪ ಕಷ್ಟನೇ. ಹಾಗ ನಿನಗೆ ನಂಬಿಕೆ ಬರ್ತಿಲ್ಲ ಅಂದರೆ ನೀನೇ ಕೂತ್ಕೊಂಡು ನೋಡು. ನಾನು ನಿನ್ನ ಈ ಆಸೆನ ಪೂರ್ತಿ ಮಾಡ್ತೀನಿ, ಆದರೆ ಈ ರೀತಿ ಯೋಚನೆ ನಾನು ಮುಂಚೆನೇ ಮಾಡ್ಕೊಂಡಿದ್ದೀನಿ. ಏನು ನಿನ್ನ ಮಾತಿನ ಅರ್ಥ? ಅದರ ಅರ್ಥ ಏನಂದರೆ, ಅಕಸ್ಮಾತ್ ನಾನು ಈ ಚೇರ್ ಮೇಲೆ ಕೂತ್ಕೊಂಡ್ರೆ ನಾನು ನಿನ್ನ ಮೂಢನಂಬಿಕೆಗಳನ್ನು ತೊಲಗಿಸಿದ ಹಾಗೆ ಆಗುತ್ತೆ, ರೈಟ್? ಸೂಪರ್ಸ್ಟಿಷಿಯಸ್ ಆರ್ ಶುಡ್ ವಿ ಕಾಲ್ ಇಟ್ ಫಿಯರ್? ಹೆದರ್ಕೊಂಡ್ಯಾ? ಅಕಸ್ಮಾತ್ ಕೂತ್ಕೊಂಡ್ರೆ ಏನಾದರೂ ಆಗ್ಬೋದು ಅಂತ? ಇದು ನಿನಗೂ ಗೊತ್ತು. ಸರಿ ಆಯಿತು, ನಾನು ನಂಬಿರೋದನ್ನು ದೂರ ಮಾಡೋದಕ್ಕೆ ಕಮಾನ್. ನಿನ್ಗೆ ಗೊತ್ತಿರ್ಬೇಕಲ್ಲ, ಒಂದು ವೇಳೆ ನೀನು ಸರಿ ಉತ್ತರ ಕೊಡದೇ ಇದ್ರೆ ನಾನು ನಿನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ. ಓ ಮೈ ಗಾಡ್, ಅರೆಸ್ಟ್ ಮಾಡ್ಬೇಕಾಗುತ್ತಾ? ಅರೆಸ್ಟ್. ಎಲ್ರೂ ಅದೇ ಯೋಚನೆ ಮಾಡ್ತಾರೆ ಪದೇ ಪದೇ, ನೋಡಿದ್ರಾ? ಇದೇನು ತಮಾಷೆ ಮಾಡ್ತಿದ್ಯಾ? ನಿಮ್ಗೆ ಯಾಕೆ ಬಂತು ಈ ಯೋಚನೆ? ಹೇಳಿ. ಇಂಥದ್ದನ್ನೇ ಮಾಡ್ತಾ ಇರ್ತೀನಿ ನಾನು ಅವಾಗ ಅವಾಗ. ಹೇಗಿದೆ ಹೇಗಿದೆ? ಓ, ಅಂದ್ರೆ ನೀನು ಒಬ್ಬ ಮ್ಯೂಸಿಷಿಯನ್, ಮಂತ್ರವಾದಿ. ಎಸ್ ಸರ್, ಐ ಆಮ್ ಅಮರ್. ಆಯ್ತು, ತಮಾಷೆ ಸಾಕು. ಈಗ ನಂಗೆ ನಿನ್ನ ನಿಜವಾದ ಹೆಸರೇನು, ನೀನ್ ಎಲ್ಲಿಂದ ಬಂದೆ ಅಂತ ಹೇಳು. ಅರೆ ಹೇಳೋ, ಹೇಳೋ. ಹಲೋ, ನಿನ್ನ ಹತ್ರನೇ ಮಾತಾಡ್ತಿರೋದು. ಆದಿತ್ಯ, ಸ್ವಲ್ಪ ಇಲ್ಲಿ ಬರ್ತೀರಾ? ಹೇಳಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು.
ಏನು ಹೇಳಿ? ಈ ಚೇರ್ ವಿಷಯವಾಗಿ ನನ್ನ ಮತ್ತೆ ಜಯವಂತ್ ಮಧ್ಯೆ ಸ್ವಲ್ಪ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಅವನಿಗೆ ಈ ಚೇರ್ ಕಂಫರ್ಟಬಲ್ ಆಗ್ತಿದೆ, ಆದ್ರೆ ನನಗೆ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ. ಸೊ ಥರ್ಡ್ ಒಪಿನಿಯನ್ ಬೇಕಿತ್ತು. ನೀವು ಸ್ವಲ್ಪ ಕೂತ್ಕೊಂಡು ನಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀರಾ ಪ್ಲೀಸ್. ಚೇರ್ ನೋಡೋದಕ್ಕೆ ಚೆನ್ನಾಗಿದೆಯಲ್ವಾ? ಸರಿ ಹೋಗ್ಲಿ ಬಿಡಿ, ನೀವು ಹೇಳ್ತಿದ್ದೀರಾ ಅಂದ್ಮೇಲೆ ಒಂದ್ಸಲ ಕೂತ್ ನೋಡ್ತೀನಿ. ಈ ಚೇರ್ ಚೆನ್ನಾಗಿದೆಯಲ್ವಾ? ಓ ಇವನ್ ಏನು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ತಲೆಯಲ್ಲಿ ಒಂದಿದೆ, ಮಾತಾಡೋದು ಬೇರೆ, ಅವನ್ ಮಾಡೋದನ್ನು ಬೇರೆನೆ. ಈಗ ಏನಾಯ್ತಾದಿ? ಇಲ್ಲ ಸರ್, ಏನೂ ಇಲ್ಲ. ಇವರಿಬ್ಬರ ಮಧ್ಯೆ ಏನೋ ಒಂದು ಕನ್ಫ್ಯೂಷನ್ ಇತ್ತು. ಅದೇ ಆ ಚೇರು ಅನ್ಕಂಫರ್ಟಬಲ್ ಅಂತೆ, ಇವ್ರು ನೋಡಿದ್ರೆ ಕಂಫರ್ಟಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಇವ್ರಿಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಒಬ್ಬ ಇಂಟೆಲಿಜೆಂಟ್ ವ್ಯಕ್ತಿ ಬೇಕಿತ್ತಂತೆ. ಇಂಟೆಲಿಜೆಂಟ್? ಹಾ. ಓಕೆ, ಸರಿ. ನಿಮ್ಮ ಇಂಟೆಲಿಜೆನ್ಸ್ ಭಂಡಾರ ಇದೆಯಲ್ಲ, ಅದನ್ನ ನೀವು ಈ ಚೇರ್ ಮೇಲೆ ಇಡಿ. ಸರಿ ಸರ್, ನೀವೆಲ್ಲ ಇಷ್ಟು ಫೋರ್ಸ್ ಮಾಡ್ತಿದ್ದೀರಾ ಅಂದ್ಮೇಲೆ ಹಾ, ಕೂತ್ ನೋಡ್ತೀನಿ. ಅರೆ ಅಯ್ಯೋ, ನಿಂಗೇನು ಆಗಿಲ್ಲ ತಾನೆ? ಯಾರಿಗೂ ಏನಾಗ್ಲಿ ತಾನೆ? ಅಲ್ಲಿ ಹೋಗಿ ನೋಡಿ, ಗೋಗ ಒಳಗಿದಾನ ಇಲ್ವಾ ಅಂತ ಹೋಗಿ. ಎಲ್ಲೋದ ಏನು? ಏನಾಯ್ತು? ನೋ ಸರ್, ಕಾಣಿಸ್ತಾ ಇಲ್ಲ. ತಪ್ಪಿಸ್ಕೊಂಡ್ಬಿಟ್ಟ? ಸರ್ ಇಲ್ಲಿ ನೋಡಿ, ಈಗಲೂ ಇಡೀ ಊರಲ್ಲಿ ಎಲ್ಲೂ ಭೂಕಂಪ ಆಗಿಲ್ಲ. ಆದ್ರೆ ಸಿಸ್ಟಲಾಜಿಕಲ್ ಆಕ್ಟಿವಿಟೀಸ್ ಹೆಡ್ ಕ್ವಾರ್ಟರ್ಸ್ ಮತ್ತೆ ಶಿರೋಡಿಯ ಮನೆಯಲ್ಲಾಗಿದೆ. ಅಂದ್ರೆ ಮೊದಲನೇ ಸಲ ಭೂಕಂಪ ಬಂದಾಗ ಸಿರೋಡಿಯ ಮಾಯ ಆಗ್ಬಿಟ್ಟ, ಮತ್ತೆ ಗೋಗ ಬಂದ. ಮತ್ತೆ ಈಗ ಎರಡನೇ ಸಲ ಭೂಕಂಪಕ್ಕೆ ಗೋಗ ಮಾಯ ಆಗಿದ್ದಾನೆ, ಮತ್ತೆ ಸಿರೋಡಿಯ ಮನೆಯಲ್ಲಿ ಯಾರಾದ್ರೂ ಬಂದೇ ಇರ್ಬೇಕಲ್ಲ. ಮಿಸ್ಟರ್ ಶಿರೋಡಿಯಾ, ಸಂಕೇತ್ ಮೇಲೆ ನಡೀರಿ. ಹುಷಾರಾಗಿದ್ದಾರೆ ತಾನೆ? ಇಬ್ರು ಉಸಿರಾಡ್ತಾ ಇದ್ದಾರೆ, ಅದರ ಮೂರ್ಛೆ ಹೋಗಿದ್ದಾರೆ. ಗೊತ್ತಿಲ್ಲ ಏನಿದು ಅಂತ, ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಆ ಗೋಗನು ಇಲ್ಲೇ ಸಿಕ್ಕಿದ್ ನಮ್ಗೆ. ಬಹುಶಃ ಗೋಡೆ ಮೇಲೆ ಈ ತರ ಎಲ್ಲ ಇರೋದ್ರಿಂದ ಇವರು ಮೂರ್ಛೆ ಹೋಗಿದ್ದಾರೆ ಅನ್ಸತ್ತೆ. ಇರ್ಬೋದು, ಆದ್ರೆ ಮೊದಲು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಕಮಾನ್, ಲೆಟ್ಸ್ ಗೋ. ಹಲೋ, ನಾನು ಇನ್ಸ್ಪೆಕ್ಟರ್ ಆದಿತ್ಯ ಮಾತಾಡ್ತಾ ಇದ್ದೇನೆ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಆಂಬುಲೆನ್ಸ್ನ ಕಳಿಸು, ಬೇಗ. ಮಿಸ್ಸಸ್ ಸಿನೋಡಿಯ ಮತ್ತೆ ಅವ್ರ ಮಗ ಪ್ರಜ್ಞೆ ತಪ್ಪಿದ್ರು. ಅವರಿಬ್ರಿಗೆ ಏನಾಗಿದೆ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಹಾಂ ಸರ್. ನಾನೊಂದ್ಸರಿ ಮೇಲೆ ಹೋಗಿ ಚೆಕ್ ಮಾಡ್ಕೊಂಬರ್ತೀನಿ. ಹಾಂ ಸರ್, ವಿಲ್ ಲೆಟ್ ಯು ನೋ ಸರ್.
ನೀನ್ಯಾರು? ನನ್ನ ಹೆಸರು ಈನಾ, ಮತ್ತೆ ನಾನು ಎಲ್ರ ಜೀವನನ ಮಾಡೇ ಮಾಡ್ತೀನಿ ಚಿನ್ನ. ಜಯವಂತ್, ಯಾರೇ ನೀನು? ನಿನ್ ಹೆಸರೇನು? ಆದಿತ್ಯ, ಆದಿತ್ಯ ಬೇಗ ಮೇಲ್ ಬಾ. ನನ್ನ ಹೆಸರು ಈನಾ, ಮತ್ತೆ ನಾನು ನಿಮ್ಮೆಲ್ರ ಜೀವನನ ಮಾಡೇ ಮಾಡ್ತೀನಿ ಚಿನ್ನ. ಆದಿತ್ಯ, ಜಯವಂತ್ ಏನಾಗಿದೆ ನೋಡು, ಚೆಕ್ ಮಾಡು ಅಣ್ಣ ಪ್ಲೀಸ್. ಈ ಹುಚ್ಚಾಟ ಎಲ್ಲ ಬಿಟ್ಟು ಮೊದ್ಲು ಜಯವಂತಿಗೆ ಏನ್ ಮಾಡ್ದೆ ಅಂತ ಹೇಳು. ಅವನನ್ನ ನಾನು ಒಂದೊಳ್ಳೆ ಜಾಗಕ್ಕೆ ಕಳ್ಸಿದೀನಿ, ಮತ್ತೆ ಆ ಜಾಗದಿಂದ ಅವನ್ ವಾಪಸ್ ಬರಕ್ ಇಷ್ಟನೇ ಪಡಲ್ಲ. ಹುಷಾರು. ಯಾರೆಲ್ಲಿಗೆ ಬರ್ಬೇಕು ಬರ್ಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋದಿಕ್ಕೆ ನೀನ್ ಯಾವಳೆ? ನಾನು ಏನೆಲ್ಲ ಮಾಡ್ಬೋದು ಅಂತ ಅದ್ರ ಬಗ್ಗೆ ನೀವ್ಗಳೆಲ್ಲ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಈ ನಾಟಕ ಎಲ್ಲ ಬಿಟ್ಟು ಆಂಟಿಡೋಟ್ ಏನು ಅಂತ ಹೇಳು. ಹುಷಾರಿಲ್ದೇ ಇರೋರ್ಗೆ ಸರಿ ಮಾಡ್ಬೋದು ಗೊತ್ತಾ, ಆದ್ರೆ ಅವ್ರು ನನ್ ಕನ್ಸ್ ಕಾಣೋರು ಅಂತ ಎಲ್ರು ಆರಾಮಾಗಿದ್ದಾರೆ. ನಿಮಗ್ ಬೇಕಾಗಿರೋರು ಅವರು ಇಲ್ಲೇ ಇದ್ದಾರೆ. ಕೊನೆ ಸಲ ಕೇಳ್ತಾ ಇದ್ದೀನಿ, ಆಂಟಿಡೋಟ್ ಏನು ಅಂತ ಹೇಳು. ನೀವು ಯಾರನ್ನ ಹುಡುಕ್ತಾ ಇದ್ದೀರೋ ಅವರು ನನ್ನ ಹತ್ರನೇ ಇದ್ದಾರೆ. ಏನೋ ಏನೋ ಜಯವಂತ್, ಫುಲ್ ಬಾಡಿ ಚೆಕ್ ಮಾಡಿದ್ದೀನಿ ಸರ್. ಏನು ಅಂತ ಅರ್ಥನೇ ಆಗ್ತಿಲ್ಲ. ಇವ್ರೀಗ ಪ್ರೆಗ್ನೆನಲ್ಲಿ ಇದ್ದಾರೋ ಇಲ್ವೋ ಅಂತ ಗೊತ್ತೇ ಆಗ್ತಿಲ್ಲ. ಇವ್ರ ಸ್ಥಿತಿ ಈಗ ಹೇಗಾಗಿದೆ ಅಂತಂದ್ರೆ ನಾವೆಲ್ಲ ಮಲಗಿದ್ದಾಗ ಕನ್ಸು ಕಾಣ್ತೀವಲ್ವಾ, ಆ ಥರ ಇದೆ. ನನ್ಗೆ ಅರ್ಥನೇ ಆಗ್ತಿಲ್ಲ. ಆಂಬ್ಯುಲೆನ್ಸ್ ಬರೋವರೆಗೂ ನೀವು ಇವನ್ನ ನೋಡ್ಕೊತಾ ಇರಿ. ಇವ್ರನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಕಶೇಶ್, ನೀನಿಲ್ಲೇ ಇವ್ರ ಜೊತೆಲಿರು. ಆದಿ, ನೀನ್ ನನ್ನ ಜೊತೆ ಬಾ. ಇದು ಒಂದೇ ಪ್ಲಾಟು, ಆದ್ರೆ ಪ್ಲಾಟ್ ಮೇಲೆ 2 ಮನೆ, ಒಂದಿದು ಇನ್ನೊಂದದು. ಹೌದು ಸರ್, ಒಂದೇ ಪ್ಲಾಟ್ ಇದೆ. ಸೀಸ್ಮಿಕ್ ರಿಪೋರ್ಟ್ ಪ್ರಕಾರ ಈ ಪ್ಲಾಟ್ ಮೇಲೆ ಭೂಕಂಪ ಆಗಿದೆ. ಈ ಭೂಕಂಪದ ಎಫೆಕ್ಟು ಈ ಪ್ಲಾಟ್ ಮೇಲೆ ಆಗಿದ್ರೆ ಆ ಪ್ಲಾಟ್ ಮೇಲೂ ಆಗಿರ್ಬೇಕಲ್ಲ. ನಾವಿಲ್ಲಿ ಕಂಡುಹಿಡಿಯಬೇಕಾಗಿರೋದು ಏನು ಅಂದ್ರೆ, ಒಬ್ಬ ಮನುಷ್ಯ ಇಲ್ಲಿಂದ ಕಾಣೆ ಆಗಿದ್ದಾನೆ, ಇಬ್ರು ಇದ್ದಕ್ಕಿದ್ದಂಗೆ ಎಲ್ಲಿಂದ ಬಂದ್ರು ಅಂತ. ಆಮೇಲೆ ಆ ಮನೆ ಮೇಲೂ ಏನಾದರೂ ಒಂದು ಆಗಿರಲೇಬೇಕಲ್ಲ ಅಲ್ವಾ? ಲೆಟ್ಸ್ ಹ್ಯಾವ್ ಎ ಲುಕ್. ಆಹಾ, ಎಷ್ಟು ಮುದ್ದಾದ ಮಗು ಅಲ್ಲ. ಹಲೋ, ಹೇಗಿದ್ದೀರಿ? ನಿಮ್ಮ ಮನೇಲಿ ಯಾರಾದ್ರೂ ದೊಡ್ಡವರು, ನಿಮ್ಮ ತಂದೆ ತಾಯಿ ಯಾರಾದ್ರೂ ಇದ್ದಾರಾ? ನಾವು ಯಾರು ನೀನು? ಕೈ ಮೇಲೆ ಕಿತ್ತು. ನಾನ್ ನಿನ್ಗೆ ಹೇಳಿದ್ದು ಕೈ ಮೇಲೆತ್ತು ಅಂತ. ಕೈ ಮೇಲ್ ಮಾಡೋದು ಎಂತವ್ರು ಗೊತ್ತಾ? ನಿಂತರ ಆಟ ಸಾಮಾನು ಇಟ್ಕೊಂಡು ಆಡುವಂತವ್ರು. ಬೇಡ.
ನಾನ್ ಬಂದಾಯ್ತು. ಇನ್ ಮುಂದೆ ನಿನ್ನಿಂದ ಏನು ಮಾಡಕ್ಕಾಗೋದಿಲ್ಲ. ಗೋಗ ಇವನ್ ಏನ್ ಮಾಡ್ತಿದ್ದಾನೆ? ಅವ್ನು ಮಾಡ್ತಿರೋದು ಕರೆಕ್ಟಾಗೇ ಇದೆ. ಅವನ ಮೇಲೆ ಯಾವುದೇ ರೀತಿ ನಮ್ಮ ಬುಲೆಟ್ಸ್ ಪ್ರಭಾವ ಬೀರ್ತಾ ಇಲ್ಲ. ಕೆಲವರು ಹೇಳ್ದೆ ಕೇಳದೆ ಸರಿಯಾದ ಟೈಮ್ಗೆ ಬಂದೇ ಬಿಡ್ತಾರೆ. ಬಿಡ 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 ಬಿಡ. ಕಿಸ್ಮತ್ನ ಸಿತಾರ ಬೇಕು ನನಗೆ. ಅದನ್ನ ನೀನ್ ನನಗ್ ಕೊಡ್ತೀಯಾ? ಇಲ್ಲ ಅಂದ್ರೆ ಆ ಪ್ರಪಂಚದವರೆಲ್ಲ ಈ ಪ್ರಪಂಚಕ್ಕೆ ಬರ್ಬೇಕಾಗತ್ತೆ. ಮತ್ತೆ ಮತ್ತೆ ಆಗುತ್ತೆ ನಿನ್ಗೆ ಸೋಲು. ಅವಾಗ ನಾನು ಹಾಡ್ತೀನಿ, ಹಾಡು ಹಾಡು. ಎಲ್ಲಿದೆ ಕಿಸ್ಮತ್ತಿನ ಸಿತಾರ? ಹೇಳು 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 ಹೇಳು. ಇದ್ಯಾರು? ಹೀನಾ ಸರ್. ಈನ ಮತ್ತೆ ಕಶಿಶ್ ಹೇಳ್ದ ಇವಳನ್ನ ರೂಮಲ್ಲಿ ಲಾಕ್ ಮಾಡಿದೀನಿ ಅಂತ. ಇಲ್ಲಿಗೆ ಹೇಗೆ ಬಂದ್ಲು ಇವಳು? ಇವರೆಲ್ಲ ಇಲ್ಲೇನ್ ಮಾಡ್ತಾ ಇದಾರೆ ಅಂತ ಇದನ್ನ ಹೇಳೋದು ತುಂಬಾ ಕಷ್ಟ ಆಗುತ್ತೆ ಸರ್. ನನ್ ಪ್ರೀತಿಯ ಬ್ಲ್ಯಾಕ್ ಈವಲ್ ನೋಡು, ನಿನ್ಗೋಸ್ಕರ ನಾನ್ ಬಂದಿದ್ದೀನಿ. ಏನಾ ಗೋಗಾ ನಿಲ್ಸು. ಕಶಿಶ್ ಅಲ್ಲೇ ನಿಂತ್ಕೋ, ಮುಂದೆ ಬರೋ ಪ್ರಯತ್ನ ಮಾಡ್ಬೇಡ. ಸ್ಟೇ ದೇರ್. ನನ್ ಕಲಿ ಈ ಶಕ್ತಿನೆಲ್ಲ ತಡೆಯಕ್ಕಾಗ್ತಿಲ್ಲ. ನಾನು ಸೋತೋಗ್ತೀನಿ ಅಂತ ಅನಿಸ್ತಾ ಇದೆ. ಯಾರ ಹತ್ರ ಇರುತ್ತೋ ಆ ಜಾದುವಿನ ಸಿತಾರ, ಅವ್ರಿಗೂ ಮಾತ್ರ ಸಾಧ್ಯ ಇದನ್ನೆಲ್ಲ ನಿಲ್ಸೋದಕ್ಕೆ. ಆ ಸಿತಾರ ನನ್ಗೇನಾದ್ರೂ ಸಿಕ್ಕರೆ ನಾನು ಶಕ್ತಿಗಳನ್ನೆಲ್ಲ ನಿಲ್ಲಿಸಬಲ್ಲೆ. ನಕ್ಷತ್ರದ ಮಿಂಚನ್ನ ಮುಟ್ಟಿದವನು, ನಕ್ಷತ್ರದ ಮಿಂಚನ್ನ ಮುಟ್ಟಿದವನು ಕಶಿಶ್. ಇದು ನಿನ್ ಕೈಯಲ್ಲಿ ಮಾರ್ಕ್ ಹೇಗ್ ಬಂತು? ಸರ್, ಒಳಗಡೆ ಒಂದ್ ಸ್ಟಿಕ್ ಇದೆ. ಅದನ್ನ ನಾನು ಮುಟ್ತಿದ ಹಾಗೆ ನನ್ ಕೈಗೆ ಈ ಚಿತ್ರ ಬಂತು. ಅದನ್ನ ಇಲ್ಲಿ ತಗೊಂಬ, ನಾನು ಅದನ್ನ ನೋಡ್ಬೇಕು. ತಗೊಂಡ್ ಬಾ ಬೇಗ. ಸೊ ಬೇಗ ನನಗೆ ಕೊಡಿ. ಕಶಿಶ್ ಇದನ್ನ ಗೋಗರ್ನ ಹತ್ರ ಎಸಿ ಎಸಿ. ಇನಾ 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 ಎಲ್ಲಿ ಹೋದ? ಎಲ್ಲಿ ಹೋದ ಅವನು? ಗೊತ್ತಿಲ್ಲ ಸರ್. ಇಷ್ಟೊತ್ತು ಇಲ್ಲೇ ಇದ್ಲು, ಎಲ್ಲಿಂಗ್ ಮಾಯ ಆದ್ಲೋ ಗೊತ್ತಿಲ್ಲ. ಮತ್ತೆ ಮತ್ತೆ ಆ ಮಗು ಬಗ್ಗೆ ನನಗೂ ಗೊತ್ತಿಲ್ಲ ಸರ್. ಪ್ರಿಯಾ, ಪ್ರಿಯಾ ನನ್ನಿಂದ ಇಲ್ಲಿ ಹೊರಗೆ ಕರಿ. ಪ್ರಿಯಾ ಪ್ಲೀಸ್ ಹೆಲ್ಪ್ ಮಾಡು. ಪ್ರಿಯಾ ಹೇಗಾದ್ರೂ ಮಾಡಿ ನನ್ನನ್ನು ಹೊರಗೆ ಕರ್ಸು. ಪ್ರಿಯಾ ಪ್ಲೀಸ್ ಹೆಲ್ಪ್ ಮೀ. ನನ್ನ ಯಾರಾದ್ರೂ ಹೊರಗಡೆ ಕರ್ಸಿ ಪ್ಲೀಸ್. ಪ್ಲೀಸ್ ಹೆಲ್ಪ್ ಮಾಡಿ, ಯಾರಾದ್ರೂ ಹೆಲ್ಪ್ ಮಾಡಿ ನನಗೆ ಪ್ಲೀಸ್. ಹೆಲ್ಪ್ ಮೀ. ಓ, ಈ ನನ್ನ ಆಟ ನಾನ್ ಮಾಡ್ತೀನಿ ಪಾಠ. ಈ ಗೂಗ ಮಾಡ್ತಾನೆ ಜಾದು. ಗುಲ್ಗುಲು ನಾ ಗುಲೆ. ಇದು ಗುಲ್ಗುಲ್ ಗನ್ನ ಮ್ಯಾಜಿಕ್. ಜೈವಂತ್ ಹುಷಾರಾಗಿದ್ಯಾ? ನಾನು ಆರಾಮಾಗಿದ್ದೀನಿ. ಯಾಕೆ ನನಗೇನಾಗಿತ್ತು? ಐಮ್ ಆಲ್ ರೈಟ್. ನಾನು ಇಲ್ಲಿಗೆ ಹೇಗೆ ಬಂದೆ? ಗುಲ್ಗುಲ್ ಗನ್ನ ಮ್ಯಾಜಿಕ್.
ಅಲ್ಲ ಇದೆಲ್ಲ ಏನಾಗ್ತಿದೆ ಅಂತ ಆ ರಾಜ್ಕುಮಾರ, ಯಾರು 7 ವರ್ಷದಿಂದ ಮಾತಾಡಿಲ್ವೋ ಅವ್ರು ಇನ್ ಮುಂದೆ ಮಾತಾಡ್ತಾರೆ ಯಾವಾಗ್ಲೂ. ಓಹೋ, ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಏನ್ ಹೇಳ್ತಿದ್ಯಾ? ಸರ್ ನನಗರ್ಥ ಆಯ್ತು ಇವ್ರ ಮಾತು. ಸರ್, ಪ್ರಿಯಾ 7 ವರ್ಷದಿಂದ ಮಾತಾಡ್ತಾನೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಚೆನ್ನಾಗಿ ಮಾತಾಡೋಕೆ ಶುರು ಮಾಡ್ಬಿಟ್ಲು. ಮತ್ತೆ ಅವಳು ಯಾವಾಗ ಮ್ಯಾಜಿಕ್ ಬುಕ್ನ ಓದೋಕೆ ಶುರು ಮಾಡಿದ್ಲು ಅವಾಗ ಮನೇಲೆಲ್ಲ ಬದಲಾವಣೆ ಆಗೋಕೆ ಶುರುವಾಯಿತು. ಮತ್ತೆ ಆಗ ಆ ಪೇರು ಬಂದಿದ್ದು ಸರ್. ಅಯ್ಯೋ, ಯಾರಿದು? ಅವ್ನ ಆಚೆ ಕಳ್ಸಿ. ದೂರ ಇರು, ನಮ್ಮ ಹತ್ರ ಬರಬೇಡ. ಯಾರ್ ನೀನು? ಹೋಗು ಇಲ್ಲಿಂದ. ಓ, ನೀನ್ ಹೇಳ್ತಿರೋದು ನೋಡಿದ್ರೆ ಅವಳು ಮಾತಾಡೋದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ಅವಳು ಏನ್ ಮಾತಾಡ್ತಾಳೋ ಏನ್ ಓದ್ತಾಳೋ ಅದು ನಿಜ ಆಗ್ಬಿಡುತ್ತೆ ಅಂತ, ಬದಲಾಗ್ಬಿಡುತ್ತೆ ಅಂತ. ಆದ್ರೆ ಸರ್, ಪ್ರಿಯಾ ಓದ್ತಿರೋಂತ ಕತೆ ಯಾವ್ದೋ ನಾರ್ಮಲ್ ಆಗಿರೋ ಕತೆ. ಈ ಜಗತ್ತೇ ಒಂದು ಕತೆ, ಈ ಕತೆಯಿಂದಾನೇ ಒಂದು ಜಗತ್ತು. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ. ಗುರು, ನೀವು ಮಾಡ್ತಿರೋ ಚೆನ್ನಾಗಿದೆ, ಆದ್ರೆ ಇಲ್ಲಿಗೆ ಪೇರು ಯಾಕೆ ಬಂದ, ಏನ್ ಬೇಕು ಅಂತ ಹೇಳಿ. ಹಾ, ಅಂದ್ರೆ ಇದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಪ್ರಿಯಾ ಪುಸ್ತಕನ ಓದಿರೋದ್ರಿಂದ ನೀವೆಲ್ಲ ನಮ್ಮ ಮುಂದೆ ಹುಟ್ಕೊಂಡಿದ್ದೀರಿ, ರೈಟ್? ಇದೇ ಅಲ್ವಾ ನೀನ್ ಹೇಳ್ಬೇಕು ಅನ್ಕೊಂಡಿದ್ದು? ಸರ್, ಪೇರು ಪ್ರಿಯಾನ್ ಕರ್ಕೊಂಡು ಹೋಗಾಯ್ತು. ಅದ್ರ ಪಾಯಿಂಟ್ ಈಸ್ ನಾವ್ ಹೇಗೆ ಹುಡುಕೋದು ಅಂತ. ಹೇ, ಮಾಡ್ಕೋಬಿಡಿ ತೊಂದ್ರೆ. ನಾನಿರೋವರೆಗೂ ನಿಮ್ ಮುಂದೆ, ನನ್ ಕೈಯಲ್ಲಿ ಕಿಸ್ಮತ್ತಿನ ಸಿತಾರ ಇರೋವರೆಗೂ ನಾನು ಅವ್ರನ್ನ ಎಲ್ಲಿಗೂ ಬಿಡಲ್ಲ. ನಾನೀಗ ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗ್ತೀನಿ. ಮತ್ತೆ ನೋಡಿ, ಈಗ ನೋಡಿದ್ರೆ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಕೆಲಸ ವಿಷಯಕ್ಕೆ ಬಂದ್ರೆ ಬರೀ 0. ಸರ್, ಐ ಜಸ್ಟ್ ಚೆಕ್ಡ್. ಒಂದು ಅರ್ಥಕ್ವೇಕ್ ಇಲ್ಲಿ ಆಗಿದೆ, ಮತ್ತಿನ್ನೊಂದು ಊರಿಂದ ಆಚೆ ಸೋನಿಯಾ ಮ್ಯಾನ್ಷನ್ ಅಲ್ಲಿ. ಪ್ರಿಯಾ ಯಾವಾಗ ಪುಸ್ತಕ ಓದಿದ್ರು ಭೂಕಂಪ ಆಗುತ್ತೆ ಅಂದ್ರೆ ಪೇರು ಈಗ ಪ್ರಿಯಾ ಕೈಲಿ ಪುಸ್ತಕ ಓದಿಸ್ತಾ ಇದ್ದಾನೆ. ನಾವ್ ಈಗಿಂದ ಅಲ್ಲಿಗೆ ಹೋಗ್ಬೇಕು. ಕಮಾನ್, ಲೆಟ್ಸ್ ಗೋ. ಹೀನಾ ಮತ್ತೆ ಪೇರು ಗೋಗಾ ಮೇಲಿಂದ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದ್ರು. ಆದ್ರೆ ಗೋಗಾಗೆ ಯಾವುದೇ ವ್ಯತ್ಯಾಸ ಆಗ್ತಿರ್ಲಿಲ್ಲ. ಅವನು ಅವ್ರು ಮಾಡಿರೋ ದಾಳಿನೆಲ್ಲ ಆರಾಮಾಗಿ ತಡೀತಿದ್ದ. ಯಾವಾಗ ಅವನ್ ಹೋಗಿ ಸಾಯ್ತಾನೋ ಆಗ ನಾನಾಗ್ತೀನಿ ಇಡೀ ಪ್ರಪಂಚದ ರಾಣಿ. ಕಿಸ್ಮತ್ತಿನ ಸಿತಾರ ಯಾರ ಹತ್ರ ಇರುತ್ತೋ ಅವ್ರಿಗೆ ಯಾವಾಗ್ಲೂ ಸೋಲು ಅನ್ನೋದು ಇರಲ್ಲ. ನೀನು ಎಂತ ದೊಡ್ಡ ಜಾದೂಗಾರನೇ ಆಗಿರ್ಬೋದು, ಒಂದಲ್ಲ ಒಂದಿನ ನಿನ್ ಕೈಲಿರೋದು ನಂದಾಗೆ ಆಗುತ್ತೆ. ಯಾರು ಮಾಡ್ತೀರ ನನ್ನ ಜೊತೆ ವಾರ್? ನಿಮಗ್ ಗೊತ್ತಿದೆಯಾ? ಅವ್ರನ್ನೆಲ್ಲ ನಾನು ಮಾಯ ಮಾಡ್ಬಿಡ್ತೀನಿ. ಈಗ ಅವನ ಕೈಯಲ್ಲಿ ಆ ಕಿಸ್ಮತ್ನ ಸಿತಾರ ಇರಬಹುದು. ನಿಮ್ಮಿಬ್ರು ಕೈಯಿಂದ ನನ್ನನ್ನ ಏನು ಮಾಡಕ್ಕಾಗೋದಿಲ್ಲ. ಪ್ರಿಯಾ, ಎಂತ ಒಳ್ಳೆ ಮಾತಾಡ್ದೆ ನೀನು. ಅದಕ್ಕೆ ಅನ್ಸತ್ತೆ ನೀನ್ ನನ್ಗೆ ತುಂಬಾನೇ ಸ್ಪೆಷಲ್ ಅಂತ. ನಾನು ಯಾವತ್ತೂ ಯೋಚನೆ ಮಾಡಿನೇ ಹೆಜ್ಜೆ ಇಡೋದು. ಈಗ ಮುಂದಕ್ಕೇನು ಅಂದ್ರೆ ಚಿಕ್ಕವರು ಸೈನ್ಯ ಬಿಟ್ಬಿಡ್ತೀನಿ. ಹಾ, ಪೇರು ತನ್ನ 2 ಕಣ್ಗಳನ್ನ ಮುಚ್ಕೊಂಡು ತನ್ನ ಎಲ್ಲಾ ಶಕ್ತಿಗಳನ್ನ ಒಂದ್ ಕಡೆ ಮಾಡ್ಕೊಂಡು ಸರ್, ಅಲ್ಲ ಇದು ಎಂತ ವಿಚಿತ್ರ ಪ್ರಪಂಚ ಅಂತ. ಇದು ಎಂತ ಸ್ಥಳ ಅಂದ್ರೆ ನಮ್ ಪ್ರಪಂಚ ಮುಗ್ದು ಹೋಗ್ಬಿಟ್ಟು ಇವ್ರ ಪ್ರಪಂಚ ಶುರು ಆಗೋದು. ಮತ್ತೆ ನಮ್ ಪ್ರಪಂಚನ ಕಾಪಾಡೋದಿಕ್ಕೆ ನಾವು ಇವರ ಜಗಳದಲ್ಲಿ ಸೇರ್ಕೋಬೇಕಾಗುತ್ತೆ. ಸರ್, ಆದ್ರೆ ಇವ್ರ ಜಗಳದಲ್ಲಿ ನಾವ್ ಯಾರು ಸಾಥ್ ಕೊಡೋದು? ಈ ಹೋರಾಟದಲ್ಲಿ ಮಂತ್ರವಾದಿ ಗೋಗ ನಮ್ ಜೊತೆಲಿದ್ದಾನೆ, ನಮ್ ಸ್ನೇಹಿತ ಆಗಿದ್ದಾನೆ. ನೀವಿಬ್ರು ಆ ಕಡೆ ಹೋಗಿ. ಸರಿ. ಮತ್ತೆ ಆದಿ, ನೀನ್ ನನ್ನ ಜೊತೆ. ನೀವಿಬ್ರು ಹುಷಾರು. The car. Come, let's go.
ಪೇರು ಮತ್ತೆ ಅವನ್ ಜೊತೆಗಿರೋರ ಜಾದು. ಪ್ರಿಯಾ, ಸ್ಟೋರಿ ಬುಕ್ ಓದೋದನ್ನ ನಿಲ್ಸು. ಯಾರ್ ನೀವು? ನನ್ನ ಆಫೀಸರ್ ಕಶಿಶ್. ನಾನ್ ಸೂಪರ್ ಕಾಪ್. ಹಾಗಾದ್ರೆ ನೀವ್ಯಾಕೆ ಇಷ್ಟ್ ಚಿಕ್ಕದಾಗಿದ್ದೀರಾ? ಇದನ್ನೆಲ್ಲ ಆ ರಾಕ್ಷಸ ಪೇರು ಮಾಡಿದ್ದು. ಆದ್ರೆ ನೀನ್ ನಮ್ ಸಹಾಯ ಮಾಡ್ಬೋದು. ಅದ್ ಹೇಗೆ? ಅದಕ್ಕೆ ನೀನು ಫಸ್ಟ್ ಬುಕ್ ಓದೋದನ್ನ ನಿಲ್ಸು ಮತ್ತೆ ನನ್ ಮಾತನ್ನ ಗಮನ ಇಟ್ ಕೇಳು. ಆದಿ ಕಮ್. ಸರ್, ಈ ರೋಬೋಟ್ ನಮ್ಮನ್ನು ಹೋಗೋದಕ್ಕೆ ಬಿಡಲ್ಲ. ನಾವೇನಾದರೂ ಮಾಡಬೇಕು. ಈ ಟ್ರೈನ್ ಯಾವಾಗ ಅಲ್ಲಿಗೆ ತಲುಪುತ್ತಲ್ಲ, ಈ ರೋಬೋಟ್ನ ನಾವು ತಳ್ಳಿಬಿಡೋಣ. ಅದು ಟ್ರ್ಯಾಕ್ ಮೇಲೆ ಹೋಗ್ಬಿಡ್ಲಿ. ಆಮೇಲೆ ಆ ಟ್ರೈನ್ ಇದಕ್ಕೆ ಡಿಕ್ಕಿ ಹೊಡೆದು ಎಳ್ಕೊಂಡು ಹೋಗ್ಲಿ. ಓಕೆ? ಟೈಮಿಂಗು ಕೋಆರ್ಡಿನೇಷನ್ ಕರೆಕ್ಟ್ ಆಗಿರ್ಬೇಕು. ಓಕೆ? ಸರ್, ಟ್ರೈನ್ ಬರ್ತಾ ಇದೆ. ಸರ್, ಟ್ರೈನ್ ಬರ್ತಾ ಇದೆ. ತಡಿ. ನಾನೊಂದ್ ವೇಳೆ ಬುಕ್ ಓದೋದ್ ನಿಲ್ಸಿದ್ರೆ ನಮ್ಮಪ್ಪ ಫೋಟೋ ಫ್ರೇಮ್ ಇಂದ ಆಚೆ ಬರಲ್ಲ ಮತ್ ನಮ್ಮಮ್ಮನೂ ಬರಲ್ಲ. ನಿನಗೆ ಯಾರು ಹೇಳಿದ್ದಿದ್ದೀನಲ್ಲ? ಪೇರು. ಪೇರು ತುಂಬಾ ಸುಳ್ಳು ಹೇಳ್ತಿದ್ದಾನೆ. ನೀನ್ ಚೂರು ಹೆದರ್ಕೋಬೇಡ, ನನ್ ಮಾತನ್ ಕೇಳು. ನಿಮ್ಮಪ್ಪ ಫೋಟೋ ಫ್ರೇಮ್ ಇಂದ ಆಲ್ರೆಡಿ ಆಚೆ ಬಂದಿದ್ದಾರೆ. ಮತ್ತೆ ನಿಮ್ಮಮ್ಮನ್ನ ಗೋಗ ಅವ್ರು ಕರ್ಕೊಂಡ್ ಬರ್ತಾರೆ, ಸರಿನಾ? ಅದ್ ನಿಮ್ಗೆ ಹೆಂಗ್ ಗೊತ್ತು? ಯಾಕಂದ್ರೆ ನಾನ್ ನಿಮ್ಮಪ್ಪನ ಆಲ್ರೆಡಿ ನಿಮ್ ಮನೆಯಲ್ಲಿ ನೋಡಿದೀನಿ. ಅದಕ್ಕೆ. ನಿಜನಾ? ನಿಜ. ಆದ್ರೆ ನೀನು ನಮಗ್ ಸಹಾಯ ಮಾಡ್ಬೇಕು. ಅದ್ ಹೇಗೆ? ಅದ್ ಹೇಗಂದ್ರೆ ನಿನ್ ಸ್ಟೋರಿ ಬುಕ್ ನ ಎಂಡ್ ನ ನೀನ್ ಬದಲಾಯಿಸ್ಬೇಕು. ನೀನು ಒಂದು ಕೆಲಸ ಮಾಡು, ಈ ಗಾಡೀಲಿ ಹತ್ತೋ ಪ್ರಯತ್ನ ಮಾಡು. ಮತ್ತೆ ಅದಿ ನೀನು ಅದರಲ್ಲಿ, ಮತ್ತೆ ಈ ಮಧ್ಯ ಇದೆಯಲ್ಲ ಅದರಲ್ಲಿ ನಾನು ಬರ್ತೀನಿ. ಆದ್ರೆ ನಾನು ಈ ಕತೆ ಚೇಂಜ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಆಲ್ರೆಡಿ ಬರ್ದಿದೆ. ನೋಡು, ನೀನು ಒಳ್ಳೆ ಮನ್ಸಿಂದ ನಿಮ್ಮಮ್ಮನ ನೆನೆಸ್ಕೊಂಡು ಈ ಸ್ಟೋರಿಗೆ ನೀನ್ ಒಳ್ಳೆ ಎಂಡಿಂಗ್ ಅನ್ಕೊಂಡ್ರೆ ಎಲ್ಲ ನಿಜ ಆಗತ್ತೆ. ಆಯ್ತಾ? ಬೇಗ ಮಾಡು. ಓಕೆ ಕಶಿಶ್ ಆಂಟಿ. ನೋಡ್ಕೊಂಡು ಬನ್ನಿ. ಓಕೆ? ಒಬ್ರಿಂದ ಒಬ್ರು. ಕಮಾನ್. ಪೇರು ಮತ್ತೆ ಅವನ್ ಜೊತೆಗಿರೋ ಎಲ್ಲಾ ಶಕ್ತಿನೂ ಸಡನ್ ಆಗಿ ಅವ್ರ ಕೈಯಿಂದ ಮಾಯ ಆಗೋಯ್ತು. ಮತ್ತೆ ಆಮೇಲೆ ಅವ್ರು ಮುಂಚೆ ಹೇಗಿದ್ರೋ ಹಾಗೆ ಆದ್ರು. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಇನ್ನ ಏನಾಗಿಲ್ಲ ತಾನೆ? ಅಪರಾಧಗಳನ್ನ ಯಾರು ಮಾಡಿರ್ತಾರೋ ಅವ್ರುಗಳು ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇದೇ ಈ ಜಗತ್ತಿನ ನೀತಿ. ಇದನ್ನ ಯಾವತ್ತೂ ಮರಿಬೇಡಿ.
ನೀವೆಲ್ಲ ಇಲ್ಲಿವರೆಗೂ ನಾವು ಯಾರ ವಿಲನ್ಗಳನ್ನ ಎದುರಿಸಿದೀವೋ ಅವ್ರದ್ದು ಯಾವುದಾದ್ರೂ ಒಂದು ದೌರ್ಬಲ್ಯದ ಬಗ್ಗೆ ನಮಗೆ ಗೊತ್ತಿತ್ತು. ಆದರೆ ಇವತ್ತು ನಾವು ಯಾವ ಪ್ರಾಣಿನ ಬೇಟೆ ಆಡೋಕೆ ಹೋಗ್ತಿದ್ದೀವೋ ಅದ್ರ ದೌರ್ಬಲ್ಯದ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಕಾಶ್ಮೀರದಿಂದ ಟೀಮ್ ಕನ್ಫರ್ಮ್ ಮಾಡಿತ್ತು ಸ್ನೋ ಮಾನ್ಸ್ಟರ್ ಅಲ್ಲಿದೆ ಅಂತ. ಇದು ಒಂದಲ್ಲ, ಎರಡಿದೆ. ಒಂದು ಕಾಶ್ಮೀರಲ್ಲಿದೆ, ಮತ್ತಿನ್ನೊಂದು ಇಲ್ಲೇ ನಮ್ಮೂರಲ್ಲಿದೆ.